ನಮಸ್ಕಾರ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತದ. ನಡಬರ್ಕ್ ಮಾತ್ರ ಬಹಳ ನಾವು ಬಡದಾಡ್ತೀವಿ. ಬೆತ್ತಲೆಯ ಮಧ್ಯದ ಬಡದಾಟ ನಮ್ದು. ಬೆತ್ತಲಾಗಿ ಭಗವಂತ ಈ ಭೂಮಿಗೆ ನಮ್ಮನ್ನ ಕಳಿಸ್ತಾನ. ಕಳಿಸಿ ಮನಸ್ಸಿನೊಳಗೆ ಸಂಪತ್ತಿನ ಆಸೆ ಇಟ್ಕೊಟ್ಟಾನ. ನೀತಿ ನಿಯಮ ಮರಿತೀವಿ ಅಂತೇಳಿ ತಿಳ್ಕೊಂಡು ಸ್ವರ್ಗ ನರಕ ಅನ್ನೋ ಭಾವನೆ ಕೊಟ್ಬಿಟ್ಟಾನ. ಬೆತ್ತಲೆಯಾಗಿ ಜಗತ್ತಿಗೆ ಬಂದೀವಿ. ಜಗತ್ತಿನಿಂದ ಹೋಗ್ಬೇಕಾದ್ರೂ ಖಾಲಿ ಕೈಲಿಂದ ಹೋಗ್ತೀವಿ. ಇದು ಎಲ್ಲರಿಗೂ ಗೊತ್ತಿರ್ತದೆ. ಗೊತ್ತದಂತೇಳಿ ನಾವೇನಾರೇ ಸಂಗ್ರಹಿಸೋದೇನಾರು ಬಿಟ್ಟಿವಿ. ಕೇಳ್ತೀನಿ ಅಂದ್ರೆ ನಾನು ಸಂಗ್ರಹಿಸ್ತೀನಿ, ನೀವು ಕೇಳ್ತೀರಿ ಅಂದ್ರೆ ನೀವು ಸಂಗ್ರಹಿಸ್ತೀನಿ. ಆದರೆ ಸಂಗ್ರಹಿಸೋದಕ್ಕೆ ಒಂದಷ್ಟು ನೀತಿ ನಿಯಮಗಳದ, ಒಂದಿಷ್ಟು ರೀತಿ ನೀತಿಗಳದ. ಆ ರೀತಿ ನೀತಿಗಳ ಪ್ರಕಾರ ನಾವು ಸಂಗ್ರಹಿಸಿದೆವು ಅಂದ್ರೆ ಅದರಿಂದ ಬಹಳ ಉಪಯೋಗ ಆಗ್ತದೆ. ರೀತಿ ನೀತಿಗಳದಾವ. ಹೆಂಗ ನಾವು ಸಂಪತ್ತಿನ ಸಂಗ್ರಹ ಹೆಂಗ್ ಮಾಡಬೇಕು ಅಂತಂದ್ರೆ, ಯಾವುದೇ ಮರ ತನ್ನ ಹಣ್ಣು ತಾ ತಿನ್ನೋದಿಲ್ಲ. ಯಾವುದೇ ಒಂದು ಸರೋವರ ಆಯ್ತು, ನದಿ ಆಯ್ತು, ತನ್ನ ನೀರು ತಾ ಕುಡಿಯೋದಿಲ್ಲ. ಹಂಗ ಸಂಪತ್ತಿನ ಸಂಗ್ರಹ ನಮ್ದಾಗಬೇಕು. ರಹೀಮ್ರು ತಮ್ಮದೊಂದು ದೋಹೆಯಲ್ಲಿ ಹೇಳ್ತಾರೆ, ಯಾವುದೇ ಮರ ತನ್ನ ಹಣ್ಣು ತಾನು ತಿನ್ನೋದಿಲ್ಲ, ಯಾವುದೇ ನದಿ ಆಯ್ತು ಸರೋವರ ಆಯ್ತು ತನ್ನ ನೀರು ತಾನು ಕುಡಿಯೋದಿಲ್ಲ. ಹಂಗ ಸಜ್ಜನರು ಸಂಪತ್ತಿನ ಸಂಗ್ರಹ ಪರೋಪಕಾರಕ್ಕಾಗಿ ಮಾಡ್ತಾರ ಅಂತ. ಯಾವ ರೀತಿ ಮರ ಇತರರ ಉಪಕಾರಕ್ಕಾಗಿ, ಇತರರ ಬಳಕೆಗಾಗಿ ಹಣ್ಣನ್ನು ಸಂಗ್ರಹಿಸ್ತದ, ಸರೋವರ ನದಿ ಇತರರ ಬಳಕೆಗಾಗಿ ತನ್ನ ನೀರನ್ನು ಸಂಗ್ರಹಿಸಿ ಇಟ್ಕೊಂಡಿರ್ತದ, ಅದು ಇತರರಿಗಾಗಿ ಕೊಡ್ತಿರ್ತದ. ಹಂಗ ಯಾರು ಉತ್ತಮರು, ಒಳ್ಳೆಯವರು, ಅವರು ಪರೋಪಕಾರಕ್ಕಾಗಿ ಸಂಪತ್ತಿನ ಸಂಗ್ರಹವನ್ನ ಮಾಡ್ತಾರೆ. ನಾವು ಬರೋದು ಬೆತ್ತಲೆ ಬಂದೀವಿ, ಹೋಗೋದು ಬೆತ್ತಲೆ ಬಂದೀವಿ. ಅಂದ್ರೆ ಮನಸ್ಸಿನೊಳಗೆ ಸಂಪತ್ತಿನ ಮಹಾದಾಸೆ ಭಗವಂತ ಇಟ್ಟು ಕಳಿಸ್ಯಾನ. ಇಟ್ಟು ಕಳಿಸಲ್ಲ, ಅದಕ್ಕೊಂದು ರೀತಿ ನೀತಿ ಅಂತೇಳಿ ಕಳಿಸ್ಯಾನ. ನಾವು ಅದನ್ನು ಮರೆತು ಸಂಗ್ರಹ ಶುರು ಮಾಡಿದೆವು ಅಂತಂದ್ರೆ ಅಲ್ಲಿ ನಮ್ಮ ಜೀವನ ನಾವು ಕೆಡಿಸ್ಕೊಂಡು ಕುಂತೇವು ಅಂತ ಅರ್ಥ. ಬದುಕಲಿಕ್ಕೆ ಬೇಕು ಸಂಪತ್ತು, ನಮ್ಮ ಬದುಕಿಗೆ ಬೇಕು, ಬದುಕಲಿಕ್ಕೂ ಬೇಕು. ಸಂಪತ್ತು ಇಲ್ಲ ಅಂದ್ರೆ ನಾವು ಪೂರ್ತಿ ಏನು ಬೇಡಪ್ಪ ಅಂತಂದ್ರೆ ನಾವು ಸನ್ಯಾಸ ಜೀವನವನ್ನು ಮಾಡಬೇಕು ಅಂತಂದ್ರೆ ಅದು ಕೆಲವರಿಗೆ ಮಾತ್ರ ಸಾಧ್ಯ ಆಗ್ತದೆ. ಸನ್ಯಾಸಿಗಳ ಹತ್ರನೂ ಕೂಡ ಒಂದು ಜೋಳಿಗೆ ಇರ್ತದೆ. ಅದನ್ನು ಪೂರ್ತಿ ಬಿಡ್ಬೇಕಾಗ್ತದೆ. ಏನು ಬೇಡಪ್ಪ ಅಂತಂದ್ರೆ ಅದನ್ನು ಬಿಡ್ಬೇಕಾಗ್ತದೆ. ಎಲ್ಲವನ್ನ ಬಿಟ್ಟು ಬಾಹುಬಲಿಯಂತೆ ನಿಂದಿರ್ಬೇಕಾಗ್ತದೆ. ಅದು ನಿಜವಾದ ವೈರಾಗ್ಯ. ಏನು ಬೇಡ, ಏನಿಲ್ಲ, ಏನು ಕಳಿಸೋಣ ಹಂಗೆ ನಾವು ಹಂಗೆ ಹೋಗೋದು, ಆ ರೀತಿ ಬದುಕಬೇಕು. ಅದು ಏನು ಇಲ್ಲ ಅಂದ್ರೆ ಅದು ಸಣ್ಣ ಪುಟ್ಟ ಆಸೆಗಳು ನಮ್ಮನ್ನು ಸುತ್ತುವರೆದಿರ್ತಾವೆ. ಸಣ್ಣ ಪುಟ್ಟ ಆಸೆಗಳು ಇರೋದು ಅಷ್ಟೇ, ದೊಡ್ಡ ದೊಡ್ಡ ಆಸೆಗಳು ಇರೋದು ಅಷ್ಟೇ. ಆದರೆ ಆ ಆಸೆಗಳನ್ನ ನಾವು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅನ್ನೋದು ಕೂಡ ಮುಖ್ಯ ಆಗ್ತದೆ. ನಾವು ಧರ್ಮಕ್ಕನುಗುಣವಾಗಿ ಸಂಪತ್ತಿನ ಸಂಗ್ರಹ ಮಾಡ್ಕೊಂಡು ತಗೊಂಡೇವು ಅಂತಂದ್ರೆ, ಧರ್ಮದಿಂದ ಸಂಗ್ರಹಿಸಿದರೆ ಅದು ಮಿತಿ ಮೀರಿ ಸಂಗ್ರಹದ ಅವಶ್ಯಕತೆನೂ ಇಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಂಗ್ರಹಿಸಬಹುದು. ಆಮೇಲೆ ಹೆಚ್ಚಿನದು ಬಿಟ್ಬಿಡೋದು, ಸಮಾಜಕ್ಕೆ ಚೆಲ್ಬಿಡೋದು. ಇಲ್ಲಿ ಬಳಸಿದ್ರು ಕೂಡ ಅದು ಒಳ್ಳೆಯದೇ. ನಾವು ಸಂಗ್ರಹಿಸೋದು ಮತ್ತು ಬಳಸೋದು ಅದು ಚಕ್ರದಲ್ಲಿ ಬಳಕೆ ಆಗ್ತದೆ. ಕೆಲವೊಬ್ರು ಏನ್ ಮಾಡ್ತೀವಿ ಅಂದ್ರೆ ಸಂಗ್ರಹಿಸಿ ಇಟ್ಬಿಡ್ತೀವಿ, ಬಳಸೋದಿಲ್ಲ. ಆ ಚಕ್ರದಿಂದ ಹೊರಗುಳಿತದ ಸಂಪತ್ತು. ಅಲ್ಲಿ ಆರ್ಥಿಕ ಸ್ಥಿತಿಯಿಂದ ಹಣ ಕಡೆಕಾಗಿ ಬಿಡ್ತದೆ. ಆ ಆರ್ಥಿಕ ವ್ಯವಸ್ಥೆ ಏನದಲ್ಲ, ಆ ವ್ಯವಸ್ಥೆಯಿಂದ ಕಡೆಕಾಗಿ ಉಳಿತು ಅಂತಂದ್ರೆ, ಅದು ಬಳಕೆ ಆಗಲಿಲ್ಲ ಅಂದ್ರೆ ಅದು ನಿರರ್ಥಕ ಆಗ್ತದೆ. ಹೋಗಾಳದಾಗೂ ಖಾಲಿನೇ ಹೋಗ್ತೀವಿ, ಬರಗಾಲದಾಗೂ ಖಾಲಿನೇ ಬಂದೀವಿ. ನಡಬರ್ಕಷ್ಟು ಸಂಗ್ರಹ ಮಾಡ್ತೀವಿ. ಸಂಗ್ರಹ ಮಾಡೋದ್ರೊಳಗೆ ಒಂದಿಷ್ಟು ಧರ್ಮದ ಬಗ್ಗೆ ನಾವು ನೋಡ್ಬೋದು.
ಧರ್ಮದಿಂದ ಗಳಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಗಳಿಕೆಯ ಒಂದು ಪಾಲನ್ನು ದಾನಕ್ಕೆ ನೀಡಬೇಕು. ಧರ್ಮದಿಂದ ಗಳಿಸಿ ಒಂದಿಷ್ಟು ದಾನಕ್ಕೆ ಇಟ್ಟೇವು ಅಂತಂದ್ರೆ ಅದು ಸರಿಯಾದ ಸಂಪತ್ತಿನ ಬಳಕೆ ಆಗ್ತದೆ. ಇನ್ನು ನಾವು ನೀತಿ ನಿಯಮ ಮರ್ತೀವಿ ಅಂತ ತಿಳ್ಕೊಂಡು ಸ್ವರ್ಗ ನರಕ ಅನ್ನೋ ಭಾವನೆ ನಮ್ಮಲ್ಲಿ ಕೊಟ್ಟಾನ. ಅದು ಆದೋ ಇಲ್ಲೋ ಗೊತ್ತಿಲ್ಲ, ಆ ಭಾವನೆ ಮಾತ್ರ ನಮ್ಮಲ್ಲಿ ಆದ. ಭಗವಂತ ಸ್ವರ್ಗ ನರಕ ನಿರ್ಮಿಸೇನೋ ಗೊತ್ತಿಲ್ಲ ನಮಗೆ, ಆದ್ರೆ ಆ ಭಾವನೆ ನಮ್ಮಲ್ಲಿ ಇಟ್ಟು ಕಳಿಸ್ಯಾನ. ಯಾಕೆ ಇಟ್ಟು ಕಳಿಸ್ಯಾನ ಅಂದ್ರೆ ನಮ್ಮಲ್ಲಿ ಅನೇಕ ಶಕ್ತಿ ಸಾಮರ್ಥ್ಯಗಳದಾವ. ಅವುಗಳಿಂದ ನಾವು ಇತರರ ಮೇಲೆ ದಬ್ಬಾಳಿಕೆಗಳನ್ನ ಮಾಡಬಾರದು. ಕೂಡಿ ಬಾಳುವ ಬದುಕು ನಮ್ದು ಆಗ್ಬೇಕು ಅನ್ನೋ ಸಲುವಾಗಿ ಆ ನೀತಿ ನಿಯಮಗಳನ್ನ ನಮ್ಮಲ್ಲಿ ಇಟ್ಟು ಕಳಿಸ್ಯಾನ. ಇಷ್ಟೆಲ್ಲ ನೀತಿ ನಿಯಮ ನಮ್ಗೆ ಗೊತ್ತಿರ್ತದ. ಈ ಧರ್ಮದ ವಿಚಾರಗಳು ಕೂಡ ನಮ್ಗೆ ಗೊತ್ತಿರ್ತದ. ಪ್ರೀತಿ ಕರುಣೆಗಳು ಇವೆಲ್ಲ ಗೊತ್ತಿರ್ತದೆ. ಅನ್ಯಾಯ ಮಾಡಬಾರದು ಅನ್ನೋದು ಗೊತ್ತಿರ್ತದೆ. ಆದರೂ ಕೂಡ ಅವಕಾಶ ಸಿಕ್ತಂದ್ರೆ ನಾವು ಮತ್ತೊಬ್ಬರದ್ದು ಕಸ್ಕೊಳ್ತೀವಿ, ಮತ್ತೊಬ್ಬರಿಗೆ ಸುಳ್ಳು ಹೇಳ್ತೀವಿ, ಮತ್ತೊಬ್ಬರ ಮೇಲೆ ಅನ್ಯಾಯ ಮಾಡ್ತೀವಿ, ದೌರ್ಜನ್ಯ ಮಾಡ್ತೀವಿ. ಇದು ಆಗಬಾರ್ದು ಅಂತೇಳಿ ಈಶ್ವರ ನಮ್ಮ ಮನಸ್ಸಿನಾಗ ಈ ಸ್ವರ್ಗ ನರಕ ಅನ್ನೋದು ಕಳಿಸ. ಕೆಲವರು ಈ ಸ್ವರ್ಗ ನರಕ ವಿಚಾರನೂ ಮಾಡೋದಿಲ್ಲ, ಅದು ಬೇಕೂ ಆಗಿಲ್ಲ. ಬದುಕೇ ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ನಾವು ಚೆಂದಾಗಿ ಬದುಕಿದ್ರೆ ಇಲ್ಲೇ ಹೀಗೆ ಸ್ವರ್ಗ ಕಾಣ್ಬೋದು, ಇಲ್ಲೇ ನರಕ ಕಾಣ್ಬೋದು. ಅಲ್ಲಿ ಎಲ್ಲಿದೂ ವಿಚಾರ ಮಾಡಬೇಕಾಗಿಲ್ಲ. ರೀತಿ ನೀತಿಗಳನ್ನ ನಮ್ಮದಾಗಿಸ್ಕೊಂಡು, ಧರ್ಮಗಳನ್ನು ನಾವು ದಹಿಸ್ಕೊಂಡು ಬದುಕ್ತೇವೆ ಅಂದ್ರೆ ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ಧನ್ಯವಾದಗಳು.